हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। हरे कृष्ण। ಇವತ್ತು ನಾವು ಶ್ರೀಮದ್ ಭಾಗವತದ 10 ಟಾಪಿಕ್ಸ್ ಇದರ ಬಗ್ಗೆ ನೋಡೋಣ. ಸೊ 10 ಟಾಪಿಕ್ಸ್ ಆಫ್ ಶ್ರೀಮದ್ ಭಾಗವತಂ. ಸೊ ನಮ್ಗೆ ಗೊತ್ತಿರೋ ಹಾಗೆ ಶ್ರೀಮದ್ ಭಾಗವತ ಏನಿದೆ ಇದು ವೇದಶಾಸ್ತ್ರದ ಎಸ್ಸೆನ್ಸ್ ಅಂದ್ರೆ ಸಾರ ಏನಿದೆ ಇದು ನಮ್ಗೆ ಹೇಳಿಕೊಡ್ತದೆ. ಸೊ ವೇದಶಾಸ್ತ್ರಗಳಲ್ಲಿ ಇದು ವೇದಶಾಸ್ತ್ರಗಳನ್ನು ನಾವು ಒಂದು ಮರಕ್ಕೆ ಹೋಲಿಸಿದ್ರೆ, ಸೊ ಮರ ಈಗ ಮಾವಿನ ಮರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಮಾವಿನ ಮರ ಅದಕ್ಕೆ ಈ ಮಾವಿನ ಹಣ್ಣುಗಳಾಗ್ತದೆ. ಸೊ ವೇದಶಾಸ್ತ್ರಗಳನ್ನು ಮಾವಿನ ಮರಕ್ಕೆ ಹೋಲಿಸಿದ್ರೆ ಈ ಶ್ರೀಮದ್ ಭಾಗವತ ಏನಿದೆ ಇದು ಮಾವಿನ ಹಣ್ಣು ಇದ್ದಾಗೆ. ಸೊ ಮಾವಿನ ಮರ ಯಾಕೆ ಬೆಳೆಸೋದು? ನಾವು ಮಾವಿನ ಹಣ್ಣು ತೆಗೆದುಕೊಳ್ಳಿಕ್ಕಾಗಿ. ಅದೇ ರೀತಿ ವೇದಗಳ ಸಾರ ಏನಿದೆ ನಮಗೆ ಅದು ಶ್ರೀಮದ್ ಭಾಗವತದಲ್ಲಿ ಅರ್ಥ ಆಗ್ತದೆ. ಸೊ ಶ್ರೀಮದ್ ಭಾಗವತ ಇದು ಮುಖ್ಯವಾಗಿ 10 ಟಾಪಿಕ್ಸ್ 10 ವಿಷಯಗಳನ್ನದು ವರ್ಣಿಸ್ತದೆ. ಅದರ ಬಗ್ಗೆ ಇವತ್ತು ನೋಡೋಣ. ಶ್ರೀಮದ್ ಭಾಗವತ 2ನೇ ಸ್ಕಂದ 10ನೇ ಅಧ್ಯಾಯ 1ನೇ ಶ್ಲೋಕ. ಇದು ಈ 10 ವಿಷಯಗಳ ಬಗ್ಗೆ ವಿವರಣೆ ನೀಡ್ತದೆ. ಶ್ರೀ ಸುಕ ಉವಾಚ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರ್ ಆಶ್ರಯಃ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರ್ ಆಶ್ರಯಃ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯಃ ಮನ್ವಂತರೇಶಾನುಕಥಾ ನಿರೋಧೋ ಮುಕ್ತಿರ್ ಆಶ್ರಯಃ. ಸೊ 10 ಟಾಪಿಕ್ಸ್ ಅಥವಾ 10 ವಿಷಯಗಳು ಯಾವುದು? 1ನೇದು ಸರ್ಗ, 2ನೇದು ವಿಸರ್ಗ, 3ನೇದು ಸ್ಥಾನಂ, 4ನೇದು ಪೋಷಣಂ, 5ನೇದು ಊತಿ, 6ನೇದು ಮನ್ವಂತರ, 7ನೇದು ಈಶಾನುಕತ, ಆಮೇಲೆ 8ನೇದು ನಿರೋಧ, 9ನೇದು ಮುಕ್ತಿ, ಮತ್ತೆ 10ನೇದು ಆಶ್ರಯ. ಸೊ ಇದು ಒಂದೊಂದಾಗಿ ಏನು ಅಂತ ನೋಡೋಣ. ಸೊ ಶ್ರೀಮದ್ ಭಾಗವತ 1ನೇ ಅಧ್ಯಾಯ 1ನೇ ಸ್ಕಂದ 1ನೇ ಅಧ್ಯಾಯ 3ನೇ ಶ್ಲೋಕ ಏನು ವಿವರಿಸ್ತದೆ? ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಃ. ಇದು ಈ ಶ್ರೀಮದ್ ಭಾಗವತ ಏನಿದೆ ಶುಕ ಮುನಿಗಳ ಬಾಯಿಯಿಂದ ಅದು ಬಂದಿರುವುದರಿಂದ ಇನ್ನೂ ಅಮೃತದ ಹಾಗೆ ಕಾಣಿಸ್ತದೆ. ಆಮೇಲೆ ಇದು ಶ್ರೀಮದ್ ಭಾಗವತ ಇದು ವೈದಿಕ ಲಿಟರೇಚರ್ಸ್ ಬೇರೆ ಬೇರೆ ಪುಸ್ತಕಗಳು ನಮ್ಗೆ ಇರಬಹುದು.
ನಾವು ಬ್ರಹ್ಮಾಂಡ ಇದು ಭೂಮಿಯಲ್ಲಿ ನಾವು ನೋಡ್ತೇವೆ ಎಷ್ಟೊಂದು ಪುಸ್ತಕಗಳು ಇದೆ. ಆದ್ರೆ ಅತ್ಯಂತ ಪ್ರಮುಖವಾದ ಪುಸ್ತಕ ಏನಿದೆ ಇದು ಶ್ರೀಮದ್ ಭಾಗವತ. ಅದಕ್ಕೆ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾ ಇದ್ರು, ನಾವು ಎಲ್ಲಾ ಪ್ರಪಂಚದ ಎಲ್ಲ ಪುಸ್ತಕಗಳನ್ನು ಕಳೆದುಕೊಂಡ್ರು ಸಹ ನಮ್ಮ ಶ್ರೀಮದ್ ಭಾಗವತ ನಮ್ಮ ಜೊತೆ ಇದ್ರೆ ನಾವು ಯಾವುದೇ ಏನನ್ನು ಕಳೆದುಕೊಂಡ ಹಾಗೆ ಆಗುವುದಿಲ್ಲ ಅಂತ. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಶ್ರೀಮದ್ ಭಾಗವತ ಎಷ್ಟು ಪ್ರಮುಖವಾದ ಒಂದು ಪುಸ್ತಕ ಅಂತ. ಇದು ಶ್ರೀಮದ್ ಭಾಗವತದ ಒಂದೊಂದು ಶಬ್ದ ಏನಿದೆ ಅದು ಕೃಷ್ಣನೇ. ಯಾಕಂದ್ರೆ ಇದು ಲಿಟರರಿ ಇನ್ಕಾರ್ನೇಷನ್ ಆಫ್ ಲಾರ್ಡ್ ಕೃಷ್ಣ. ಅಂದ್ರೆ ಇದು ಪುಸ್ತಕ ಲಿಖಿತ ಅವತಾರ, ಭಗವಂತನ ಅವತಾರ ಇದು, ಲಿಖಿತ ಅವತಾರ. ಸೊ ಪಿಬತ ಭಾಗವತಂ ರಸಮಾಲಯಂ. ರಸಮಾಲಯಂ ಅಂದ್ರೆ ಈಗ ಮಾವಿನ ಹಣ್ಣು ಆ ಜ್ಯೂಸಿ ಆಗಿದ್ದಾಗ ಅದನ್ನು ತಿನ್ನುವಾಗ ತುಂಬಾ ಒಂದು ತರ ಆನಂದ ಆಗ್ತದೆ. ಅದೇ ರೀತಿ ಇದು ಸುಖಮುಖಾದ ಅಮೃತ ದ್ರವ ಸಂಯುತಂ. ಅಮೃತ ದ್ರವ ಅಮೃತ ದ್ರವ ಇದ್ದ ಹಾಗೆ. ಆಮೇಲೆ ಮುಹುರಹೋ ರಸಿಕ ಭುವಿ ಭಾವುಕಃ. ಎಲ್ಲ ಪರಮಹಂಸರು ಇದನ್ನು ರಿಲೀಶ್ ಮಾಡ್ತಾರೆ, ಈ ಶ್ರೀಮದ್ ಭಾಗವತವನ್ನು ರಿಲೀಶ್ ಮಾಡ್ತಾರೆ. ಸೊ ಅದರಿಂದ ತುಂಬಾ ಒಂದು ಆಧ್ಯಾತ್ಮಿಕ ಟ್ರಾನ್ಸೆಂಡೆಂಟಲ್ ಲಿಟರೇಚರ್ ಶ್ರೀಮದ್ ಭಾಗವತ. ಸೊ ಈಗ ನಿಮ್ಗೆ ಎಲ್ರಿಗೂ ಒಂದು ಪ್ರಶ್ನೆ, ಭಗವದ್ಗೀತಾ ಮತ್ತು ಭಾಗವತಕ್ಕೆ ಏನು ವ್ಯತ್ಯಾಸ, ಏನು? ಯಾರು ಹೇಳ್ತೀರಿ? ಹರೇ ಕೃಷ್ಣ ಗುರುಗಳೇ. ಹರೇ ಕೃಷ್ಣ. ಭಗವದ್ಗೀತೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣನು ಅದು ಸ್ವತಃ ಅವನ ಬಾಯಿಂದ ಅರ್ಜುನನಿಗೆ ಹೇಳಿದು ಗುರುಗಳೇ. ಭಾಗವತ ಭಾಗವತ ಭಗವಂತನ ಲೀಲೆಗಳು 18,000 ಸ್ತೋತ್ರಗಳಿಂದ ಕೂಡಿದ ಮತ್ತೆ 12 ಸ್ಕಂದದಿಂದ ಕೂಡಿದ. ಸುಖಮುನಿಗಳು ಇವನ ಪರೀಕ್ಷಿತ ರಾಜನಿಗೆ ಶಮೀಕ ಋಷಿಗಳು ಕೊಟ್ಟ ಶಾಪ ಇತ್ತು, ಅವನಿಗೆ ಶೃಂಗಿ ಕೊಟ್ಟ ಮಗ ಕೊಟ್ಟ ಶಾಪ. ಅವನು ಇಡೀ ಭಾಗವತವನ್ನು ಅಲ್ಲಿ ಗಂಗಾ ತೀರದ ಹರಿದ್ವಾರದ ಆನಂದ ಘಾಟ್ ಅಲ್ಲಿ ಅವನಿಗೆ ಉಪದೇಶಿಸಿದ್ದು. ಅವನು ಮತ್ತು ವೈಕುಂಠ ಧಾಮವನ್ನು ಸೇರಿದ್ದು. ಭಗವದ್ಗೀತೆ ಅವನು ಬಾಯಲ್ಲಿ. ಹೌದು, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ತುಂಬಾ ಧನ್ಯವಾದ. ರಂಜನಾ ಮಾತಾಜಿ ಹೇಳಿದ ಹಾಗೆ ಇದು ಶ್ರೀಮದ್ ಭಗವದ್ಗೀತಾ ಏನಿದೆ ಇದು ಕೃಷ್ಣನು ಸ್ವತಃ ತನ್ನ ಬಾಯಿಂದ ಅವನು ಕೊಟ್ಟಿರುವಂತಹ ಜ್ಞಾನ ಶ್ರೀಮದ್ ಭಗವದ್ಗೀತಾ. ಸೊ ಭಗವದ್ಗೀತಾ ಕೃಷ್ಣ ಸ್ವತಃ ಅದನ್ನು ಮಾತನಾಡಿದಾನೆ ಅರ್ಜುನನಿಗೆ. ಆಮೇಲೆ ಶ್ರೀಮದ್ ಭಾಗವತ ಏನಿದೆ ಕೃಷ್ಣನ ಬಗ್ಗೆ ಲೀಲೆಗಳು, ಅದರ ಬಗ್ಗೆ ಕೃಷ್ಣ ಮತ್ತೆ ಅವನ ಶುದ್ಧ ಭಕ್ತರ ಜೊತೆ ಇರುವ ಲೀಲೆಗಳನ್ನು 10-12 ಸ್ಕಂದದಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಅದರಲ್ಲಿ ನಾವು ಇವತ್ತು 10 ಪ್ರಮುಖ ವಿಷಯಗಳು, 10 ಟಾಪಿಕ್ಸ್ ಆಫ್ ಶ್ರೀಮದ್ ಭಾಗವತಂ, ಅದನ್ನು ನಾವು ಈಗ 10 ಟಾಪಿಕ್ಸ್ ನೋಡಿದ್ವಿ. ಅದನ್ನು ಈಗ ಒಂದೊಂದಾಗಿ ಸ್ವಲ್ಪ ನೋಡೋಣ. ಇವತ್ತು ಫುಲ್ ಕವರ್ ಮಾಡ್ಲಿಕ್ಕೆ ಆಗದಿದ್ರೆ ಇನ್ನೊಂದು ಕ್ಲಾಸ್ ಅಲ್ಲಿ ಮುಗಿಸ್ಬೋದು. ಪ್ರಪ್ರಥಮವಾಗಿ ಸರ್ಗ ಅಂದ್ರೆ ಪ್ರೈಮರಿ ಕ್ರಿಯೇಷನ್ ಅಂತ. ಸೊ ನಾವು ಸೃಷ್ಟಿ ನೋಡಿದಾಗ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಗಿದೆ. ಸೊ ಈ ಸೃಷ್ಟಿ ಭೌತಿಕ ಲೋಕದ ಸೃಷ್ಟಿಯನ್ನು ನಾವು ನೋಡಿದಾಗ ಅದರಲ್ಲಿ 2 ರೀತಿಯ ಸೃಷ್ಟಿ ಇದೆ. ಒಂದು ಪ್ರಾಥಮಿಕವಾದ ಸೃಷ್ಟಿ, ಆಮೇಲೆ ಮತ್ತೊಂದು ದ್ವಿತೀಯ ಸೃಷ್ಟಿ, ಅದನ್ನು ವಿಸರ್ಗ ಅಂತ ಕರೀತಾರೆ. ಸೊ ಸರ್ಗ ಅಂದ್ರೆ ಪ್ರೈಮರಿ, ಆಮೇಲೆ ವಿಸರ್ಗ ಸೆಕೆಂಡರಿ ಸೃಷ್ಟಿ. ಸೊ ನಮ್ಗೆ ಗೊತ್ತಿರುವ ಹಾಗೆ ಜೀವಾತ್ಮಗಳು ಆಧ್ಯಾತ್ಮಿಕ ಲೋಕದಿಂದ ಈ ಧರೆಗೆ ಇಳಿದು ಈ ಭೌತಿಕ ಲೋಕಕ್ಕೆ ಬಂದಿರುವುದು. ಈಗ ಉದಾಹರಣೆಗೆ ಒಂದು ತಾಯಿ ಏನ್ ಮಾಡ್ತಾ ಇರ್ತಾಳೆ, ಅಡಿಗೆ ಮಾಡ್ತಾ ಇರ್ತಾಳೆ. ತಾಯಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಸಣ್ಣ ಮಗಳು ಬರ್ತಾಳೆ. ಒಂದು 3-4-5 ವರ್ಷದ ಮಗಳು ಬಂದು ಕೇಳ್ತಾಳೆ ತಾಯಿಗೆ, ನಾನು ಸಹ ಅಡಿಗೆ ಮಾಡ್ತೇನೆ, ನೀನೊಬ್ಳೆ ಯಾಕೆ ಅಡಿಗೆ ಮಾಡ್ಬೇಕು, ನಾನ್ ಸಹ ಅಡಿಗೆ ಮಾಡ್ತೇನೆ ಅಂತ. ಅವಾಗ ತಾಯಿ ಹೇಳ್ತಾಳೆ, ನಿನ್ಗೆ ಇದು ಅಡಿಗೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಆಗುದಿಲ್ಲ ನಿನ್ನ ಕೈಯಿಂದ ಅಂತ. ಆದ್ರೂ ಸಹ ಮಗಳು ತುಂಬಾ ಹಠ ಮಾಡಿ ಕೂತ್ಕೊಳ್ತಾಳೆ, ನಾನ್ ಸಹ ಅಡಿಗೆ ಮಾಡ್ಬೇಕು ಅಂತ. ಆವಾಗ ತಾಯಿ ಏನ್ ಮಾಡ್ತಾಳೆ,
ಆ ಸಣ್ಣ ಸಣ್ಣ ಆಟಿಕೆಗಳಿರ್ತದೆ. ಸಣ್ಣ ಗ್ಯಾಸ್ ಸಿಲಿಂಡರ್ ಇದ್ದು ಒಂದು ಆಟಿಕೆ, ಮತ್ತೆ ಪ್ಲೇಟ್ಸ್ಗಳು, ಸಣ್ಣ ಸಣ್ಣ ವೆಸಲ್ಸ್ಗಳು, ಅದನ್ನು ಕೊಟ್ಟು ಆ ಮಗಳಿಗೆ ಅಲ್ಲಿ ಕೂರಿಸ್ತಾಳೆ. ಓಕೆ, ನೀನ್ ಅಡಿಗೆ ಮಾಡು ಅಂತ. ಆವಾಗ ಆ ಮಗಳು ಆ ಮೂಲೆಯಲ್ಲಿ ಕೂತ್ಕೊಂಡು ತನ್ನ ಫ್ರೆಂಡ್ಸ್ ಗಳಿಗೆಲ್ಲ ಕರೆದು, ನಾನೀಗ ನಿಮ್ಗೆ ಅಡಿಗೆ ಮಾಡಿ ಹಾಕ್ತೇನೆ ಅಂತ ಆಟ ಆಡ್ತಾರೆ. ಆಟ ಆಡ್ಬೇಕಾದ್ರೆ ಅಲ್ಲಿ ಪೂರಿ ಮಾಡಿದ ಹಾಗೆ, ಆಮೇಲೆ ಸಬ್ಜಿ ಮಾಡಿದ ಹಾಗೆ, ದಾಲ್ ರೈಸ್ ಮಾಡಿದ ಹಾಗೆ ಎಲ್ಲಾ ಆಟಗಳನ್ನು ಆಡ್ತಾರೆ. ಆಮೇಲೆ ಅದನ್ನು ಇದು ಪ್ಲೇಟ್ ಅಲ್ಲಿ ಬಡಿಸಿದ ಹಾಗೆ, ಇದು ನಿನ್ಗೆ ಎಷ್ಟು ಪೂರಿ ಬೇಕು, ಹೀಗೆ ಎಲ್ಲ ಆಟ ಆಡಿ ಆಮೇಲೆ ಅವರಿಗೆ ನಿಜವಾಗಿ ಹೊಟ್ಟೆ ಸಿಗ್ತದೆ. ಆವಾಗ ಏನ್ ಮಾಡ್ತಾರೆ, ತಾಯಿ ಹತ್ರ ಬರ್ತಾರೆ, ಬಂದು ನನ್ಗೆ ತಿನ್ಲಿಕ್ಕೆ ಊಟ ಕೊಡು ಅಂತ. ಆವಾಗ ತಾಯಿ ಜೋಕಿಗೆ ಹೇಳಿದ್ರು ಅಂತ ತಿಳ್ಕೊಳ್ಳೋಣ. ನೀವೀಗ ಇಷ್ಟು ತಿಂದಿದ್ದೀರಲ್ಲ ಪೂರಿ, ಅಲ್ಲಿ ಪೂರಿ ತಿಂದ್ರಿ, ಸಬ್ಜಿ ಎಲ್ಲ ತಿಂದ್ರಿ, ದಾಲ್ ರೈಸ್ ಎಲ್ಲ ತಿಂದ್ರಿ, ಮತ್ತೆ ಇಲ್ಲಿ ಈಗ ಯಾಕೆ ಬಂದು ನನ್ನ ಹತ್ರ ಕೇಳ್ತಾ ಇದ್ದೀರಿ ಅಂತ ಹೀಗೆ ಜೋಕಿಗೆ ಹೇಳಿದ್ರೆ ಆವಾಗ ಏನಾಗ್ತದೆ, ಇಲ್ಲ ಇಲ್ಲ ನನಗೆ ನಿಜವಾದ ಆಹಾರ ನೀಡು ಅಂತ ಕೇಳ್ಕೊಳ್ತಾರೆ. ಸೊ ನಮ್ಮ ಪರಿಸ್ಥಿತಿ ಭೌತಿಕ ಲೋಕದಲ್ಲಿ ಅದೇ ರೀತಿಯಾಗಿದೆ. ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತ ಸುಪ್ರೀಂ ಕಂಟ್ರೋಲರ್, ಅವನೇ ಮಾಸ್ಟರ್. ಆದ್ರೆ ನಾವು ಸಹ ಮಗಳು ಹೋಗಿ ನಾವು ಕುಕಿಂಗ್ ಮಾಡ್ತೇವೆ ಅಂತ ಕೇಳಿದ ಹಾಗೆ ನಾವು ಭಗವಂತನಿಗೆ ನಾವು ಸಹ ಕಂಟ್ರೋಲರ್ ಆಗ್ಬೇಕು. ಭಗವಂತ ಮಾತ್ರ ಯಾಕೆ ಕಂಟ್ರೋಲರ್, ನಾವು ಸಹ ಮಾಸ್ಟರ್ ಆಗ್ಬೇಕು. ಆಯ್ತು, ಮಾಸ್ಟರ್ ಆಗ್ಬೇಕಾದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಆಗುದಿಲ್ಲ. ಯಾಕೆಂದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ, ಬೇರೆ ಬೇರೆ ಜೀವಾತ್ಮಗಳಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ನಾವು ಬ್ಯಾಡ್ದಿದ್ದಲ್ಲಿ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ. ಅದಕ್ಕಾಗಿ ಕೃಷ್ಣ ಏನ್ ಮಾಡ್ತಾನೆ, ಆ ತಾಯಿ ಹೇಗೆ ಮಗಳಿಗೆ ಒಂದು ಆಟಿಕೆ ಕೊಟ್ಟು ಕೂರ್ಸಿದ್ಲು, ಅದೇ ರೀತಿ ಭೌತಿಕ ಲೋಕದಲ್ಲಿ ನಮ್ಗೆ ಕೂರ್ಸುದು. ಇಲ್ಲಿ ಪ್ರತಿಯೊಬ್ಬರು ತಾನೇ ಮಾಸ್ಟರ್ ಆಗ್ಬೇಕು. ಐ ಆಮ್ ದ ಮಾಸ್ಟರ್, ಐ ಆಮ್ ದ ಎಂಜಾಯರ್. ಪ್ರತಿಯೊಬ್ಬರಿಗೂ ಅದು ಆಟಿಕೆಯಲ್ಲಿ ಆಡಿದ ಹಾಗೆ. ಆಮೇಲೆ ಇದೆಲ್ಲ ನಮ್ಗೆ ಈ ಆಫೀಸಿಗೆ ಹೋಗುದು, ದೊಡ್ಡ ದೊಡ್ಡ ಏರ್ಪ್ಲೇನ್, ಮತ್ತೆ ನ್ಯೂಕ್ಲಿಯರ್ ಮಿಸೈಲ್ಸ್, ದೊಡ್ಡ ದೊಡ್ಡ ಸ್ಕ್ರೇಪರ್ ಬಿಲ್ಡಿಂಗ್, ಇದು ಬಿಲ್ಡ್ ಮಾಡುದೆಂತ, ಇದು ನಾವು ಅದು ಆಹಾರ ಪೂರಿ ಮಾಡಿದಾಗೆ ಅದು ಆಟ ಆಡ್ತಾ ಇದ್ರಲ್ಲ, ಅದೇ ರೀತಿ. ಅಂದ್ರೆ ವಿ ಹ್ಯಾವ್ ಟು ಬಿ ಎಂಗೇಜ್ಡ್ ಇನ್ ಸಮಥಿಂಗ್ ಆರ್ ದ ಅದರ್. ಒಂದು ಕ್ಷಣವೂ ಸಹ ಕಡ ಯಾರಿಗೂ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಸ್ವಭಾವದ ಪ್ರಕಾರ ಆತ್ಮ ಏನಿದೆ ಅದು ಆಕ್ಟಿವ್ ಆಗಿರ್ತದೆ. ಸೊ ಅದಕ್ಕೆ ಏನಾದ್ರೂ ಒಂದು ಎಂಗೇಜ್ಮೆಂಟ್ ನೀಡ್ಬೇಕು. ಅದಕ್ಕೆ ಈ ಕಂಪ್ಯೂಟರ್, ಮೊಬೈಲ್, ಸ್ಕ್ರೇಪರ್ ಬಿಲ್ಡಿಂಗ್, ಏನೋ ಒಂದು ಆಕ್ಟಿವಿಟಿ ಭಗವಂತ ನೀಡ್ತಾನೆ ಮಾಯಾದೇವಿಯ ಮೂಲಕ. ಸೊ ನಾವು ಇಲ್ಲಿ ಭಗವಂತನನ್ನು ಇಮಿಟೇಟ್ ಮಾಡುದು, ಅದು ಆಹಾರ ಪ್ರಿಪೇರ್ ಮಾಡಿ ಇದ್ ಮಾಡಿದಾಗ. ಸೊ ಅದು ಸೃಷ್ಟಿ ಮಾಡ್ಬೇಕಾದ್ರೆ ಭಗವಂತ, ಸೊ ಅವನು ವಿಸ್ತೃತ ಆಗ್ತಾನೆ. ಇಲ್ಲಿ ಪ್ರಥಮ ವಿಸ್ತೃತ ರೂಪ ಬಲರಾಮ, ಆಮೇಲೆ ಮೊದಲನೇ ಚತುರ್ವ್ಯೂಹ, ಎರಡನೇ ಚತುರ್ವ್ಯೂಹದ ಸಂಕರ್ಷಣದಿಂದ ಮಹಾವಿಷ್ಣು ಬರ್ತಾನೆ, ಕರ್ಣೋದಕಶಾಹಿ ವಿಷ್ಣು. ಕರ್ಣೋದಕಶಾಹಿ ವಿಷ್ಣು ಯಾವಾಗ ತನ್ನ ಶ್ವಾಸವನ್ನು ಬಿಡ್ತಾನೆ, ಅವನ ಚರ್ಮದ ಒಂದೊಂದು ರಂಧ್ರದಿಂದ ಒಂದೊಂದು ಬ್ರಹ್ಮಾಂಡ ಹೊರಗೆ ಬರ್ತದೆ. ಸೊ ಕರ್ಣ ಸಮುದ್ರ ಏನಿದೆ ಅಲ್ಲಿ ಅವನು ಯೋಗ ನಿದ್ರೆಯಲ್ಲಿ ಇರ್ತಾನೆ. ಸೊ ಅವನ ಒಂದೊಂದು ಚರ್ಮದಿಂದ ಒಂದೊಂದು ಈ ಬ್ರಹ್ಮಾಂಡಗಳು ಹೊರಗೆ ಬರ್ತದೆ. ಸೊ ಎಷ್ಟು ಅನಂತ ಕೋಟಿ ಬ್ರಹ್ಮಾಂಡಗಳು, ಗೊತ್ತಿಲ್ಲ, ಎಷ್ಟು ಲೆಕ್ಕವಿಲ್ಲ. ಸೊ ಒಂದೊಂದು ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಜೀವರಾಶಿಗಳು, ಅನಂತ ಜೀವಾತ್ಮಗಳು. ಸೊ ನಾವು ನೋಡ್ತೇವೆ ಎಷ್ಟೊಂದು ಜೀವಾತ್ಮಗಳು. ಒಂದೊಂದು ಮನೆಯಲ್ಲಿ ಎಷ್ಟು ಇರುವೆ ಇರಬಹುದು, ಎಷ್ಟು ಸೊಳ್ಳೆಗಳು, ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾ, ಇದು ಎಲ್ಲ ನೋಡಿದ್ರೆ ಎಷ್ಟೊಂದು ಜೀವಾತ್ಮಗಳು, ಕೌಂಟ್ಲೆಸ್ ಜೀವಾತ್ಮಗಳು ಇದೆ. ಸೊ ಈ ರೀತಿ ಮಹಾವಿಷ್ಣು ಎಷ್ಟೊಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಇದೆಲ್ಲ ಪ್ರಥಮ ಸರ್ಗ ಅಂತ ಹೇಳ್ತಾರೆ. ಸರ್ಗ ಅಂದ್ರೆ ಪ್ರಾಥಮಿಕ ಸೃಷ್ಟಿ. ಭಗವಂತ ಭೌತಿಕ ಲೋಕವನ್ನು ಸೃಷ್ಟಿ ಮಾಡುವಾಗ ಇದು ಪ್ರಾಥಮಿಕವಾದ ಸೃಷ್ಟಿ. ಸೊ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಂ ಊತಯ. ಸೊ ಅದರಲ್ಲಿ ಆಮೇಲೆ ಈ ಬ್ರಹ್ಮಾಂಡ ಏನು ಸೃಷ್ಟಿ ಆಯ್ತು, ಆಮೇಲೆ ಮಹಾವಿಷ್ಣು ಗರ್ಭೋದಕಶಾಹಿ ವಿಷ್ಣುವಾಗಿ ಮತ್ತೆ ವಿಸ್ತೃತನಾಗ್ತಾನೆ. ಆಮೇಲೆ ಎಕ್ಸಾಕ್ಟ್ಲಿ ಮಹಾವಿಷ್ಣುವಿನಿಂದ ಇದು ಅಫ್ಕೋರ್ಸ್ ಟೋಟಲಿ ಗರ್ಭೋದಕಶಾಹಿ ವಿಷ್ಣು
ಅವನು ಅವನ ವಿಸ್ತೃತ ರೂಪ ಬ್ರಹ್ಮಾಂಡದ ಪ್ರತಿಯೊಂದು ಬ್ರಹ್ಮಾಂಡದೊಳಗೆ ಅವನು ಎಂಟರ್ ಆಗ್ತಾನೆ. ಸೊ ಆ ಬ್ರಹ್ಮಾಂಡವನ್ನು ಮೇಂಟೈನ್ ಯಾರು ಮಾಡ್ತಾರೆ? ಗರ್ಭೋದಕಶಾಹಿ ವಿಷ್ಣು ಮೇಂಟೈನ್ ಮಾಡ್ತಾನೆ. ಸೊ ಅವನು ಆ ಮೇಂಟೈನ್ ಮಾಡ್ಬೇಕಾದ್ರೆ ಈ ಭೌತಿಕ ಲೋಕದ ಒಂದು 24 ಎಲಿಮೆಂಟ್ಸ್ ಗಳನ್ನು ಕ್ರಿಯೇಟ್ ಮಾಡಬೇಕು. 24 ಈ ಮೂಲ ವಿಷಯ, ಇದು ವಸ್ತುಗಳು ಏನಿದೆ ಅದನ್ನು ಕ್ರಿಯೇಟ್ ಮಾಡಬೇಕು. ಉದಾಹರಣೆಗೆ ಜ್ಞಾನ, ಇಂದ್ರಿಯಗಳು, ಇಂದ್ರಿಯ ವಸ್ತುಗಳು. ಸೊ ಆಮೇಲೆ ಪಂಚಮಹಾಭೂತಗಳು ಅಂದ್ರೆ ಅರ್ತ್, ಈಥರ್, ವಾಟರ್, ಫೈರ್, ಏರ್. ಆಮೇಲೆ ಸಟಲ್ ಎಲಿಮೆಂಟ್ಸ್, ಮೈಂಡ್, ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ. ಸೊ ಈ ರೀತಿ 24 ಎಲಿಮೆಂಟ್ಸ್ ಗಳನ್ನು ಭಗವಂತ ಕ್ರಿಯೇಟ್ ಮಾಡ್ತಾನೆ. ಇದನ್ನ ಪ್ರೈಮರಿ ಕ್ರಿಯೇಷನ್, ಸರ್ಗ ಅಂತ ಹೇಳ್ತಾರೆ. ಸೊ ಆಮೇಲೆ ಏನಾಗ್ತದೆ? ಕ್ಷೀರೋದಕಶಾಹಿ ವಿಷ್ಣು ಪರಮಾತ್ಮನ ರೂಪದಲ್ಲಿ ಆ ಸೃಷ್ಟಿಯ ಒಂದೊಂದು ಅಣುಗಳಲ್ಲಿ ಸಹ ಅವನು ಹೋಗಿ ಸೇರ್ತಾನೆ. ಸೊ ಅದಕ್ಕೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂದ್ರೆ ಏನು? ಕ್ಷೀರೋದಕಶಾಹಿ ವಿಷ್ಣು ಪ್ರತಿಯೊಂದು ಆಟಮ್, ಅಣು ಪರಮಾಣುಗಳಲ್ಲಿ ಅವನು ಈ ಕ್ಷೀರೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಅವನು ಸ್ಥಿತನಾಗ್ತಾನೆ. ಸೊ ಆ ರೀತಿ ಈ ಕ್ರಿಯೇಷನ್ ನಡೀತದೆ. ಆಮೇಲೆ ಏನಾಗ್ತದೆ? ಗರ್ಭೋದಕಶಾಹಿ ವಿಷ್ಣು ಅವನ ನಾಭಿಯಿಂದ ಒಂದು ಪದ್ಮ ಕಮಲ ಬರ್ತದೆ. ಸೊ ಅಲ್ಲಿ ಬ್ರಹ್ಮ ಹುಟ್ಟುತ್ತಾನೆ. ನಾವು ನೋಡಿರ್ಬೋದು ಆ ಚಿತ್ರಗಳನ್ನು. ಮಹಾವಿಷ್ಣುವಿನ ನಾಭಿಯಿಂದ ಕಮಲ ಬಂದು ಅಲ್ಲಿ ಆ ಕಮಲದ ಮೇಲೆ ಬ್ರಹ್ಮ ಇರ್ತಾನೆ. ಸೊ ಇದು ಬ್ರಹ್ಮನ ಜನನ. ಆದ್ರೆ ಆ ಬ್ರಹ್ಮನಿಗೆ ಏನು ಮಾಡ್ಬೇಕಂತಾನೆ ಗೊತ್ತಿರುವುದಿಲ್ಲ. ಸೊ ಅವನು ಮೇಲಿನಿಂದ ಇದೇನಿದೆ, ಸ್ಟಮ್ ಏನಿದೆ, ಅಲ್ಲಿ ಕೆಳಗೆ ಬರ್ತಾನೆ. ಕೆಳಗೆ ಬಂದಾಗ ಅವನಿಗೆ ಆ ಗರ್ಭ ಸಮುದ್ರ ಏನಿದೆ ಅದರದ್ದು ಆ ರೋರಿಂಗ್, ಆ ಅಲೆಗಳದ್ದು ಸೌಂಡ್, ಆ ಶಬ್ದಗಳೆಲ್ಲ ಕೇಳಿಸ್ತದೆ. ಆವಾಗ ಅವನು ಮತ್ತೆ ತಿರುಗಿ ಅವನು ಮೇಲೆ ಕಮಲದ ಮೇಲ್ಗಡೆ ಹೋಗ್ತಾನೆ. ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಿರುವುದಿಲ್ಲ. ಆವಾಗ ಅವನಿಗೆ ಇದು ಹೃದಯದಲ್ಲಿ ವಿಷ್ಣು ಹೇಳ್ತಾನೆ ತಪಃ ಅಂತ. ಸೊ ತಪಃ ಅಂದಾಗ ಅವನಿಗೆ ಗೊತ್ತಾಗ್ತದೆ, ಅವನು ಈ ಸ್ಟಾರ್ಟ್ಸ್ ಮೆಡಿಟೇಟಿಂಗ್. ಸೊ ಅವನು ತಪಸ್ಸನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಸೊ ಆಮೇಲೆ ಅವನಿಗೆ ವಿಷ್ಣು ಬುದ್ಧಿಯನ್ನು ಕೊಡ್ತಾನೆ. ಏನು? ಕ್ರಿಯೇಷನ್, ಸೃಷ್ಟಿ ಮಾಡ್ಲಿಕ್ಕೆ. ಆ ಬ್ರಹ್ಮ ಮಾಡುವ ಸೃಷ್ಟಿ ಏನಿದೆ ಅದನ್ನು ವಿಸರ್ಗ ಅಂತ ಹೇಳ್ತಾರೆ. ಸೊ ಅತ ಸರ್ಗೋ ವಿಸರ್ಗಶ್ಚ. ಸೊ ಸರ್ಗ ಅಂದ್ರೆ ನಮ್ಗೆ ಗೊತ್ತಾಯ್ತು, ಅದು ಪ್ರೈಮರಿ ಕ್ರಿಯೇಷನ್, ಮಹಾವಿಷ್ಣು ಮಾಡಿರುವಂತದ್ದು. ಆ ಪ್ರಾಥಮಿಕವಾದ ಸೃಷ್ಟಿ ಏನಿದೆ ಅದು ಸರ್ಗ. ಆಮೇಲೆ ಯಾವಾಗ ಬ್ರಹ್ಮ ಅವನು ತಪಸ್ಸು ಮಾಡಿ ಅವನಿಗೆ ವಿಷ್ಣು ಅವನು ಬುದ್ಧಿ ಕೊಟ್ಟು ಆಮೇಲೆ ಬ್ರಹ್ಮದೇವ ಅವನು ಸೃಷ್ಟಿ ಮಾಡ್ತಾನೆ, ಅದು ಸೆಕೆಂಡರಿ ಕ್ರಿಯೇಷನ್. ಸೊ ಅದನ್ನು ವಿಸರ್ಗ ಅಂತ ಹೇಳ್ತಾರೆ. ಸೊ ಈ ಪ್ರೈಮರಿ ಕ್ರಿಯೇಷನ್ ಅನ್ನು ಸ್ವಲ್ಪ 2ನೇ ಸ್ಕಂದದಲ್ಲಿ ವಿವರಿಸಲಾಗಿದೆ. ಆಮೇಲೆ 3ನೇ ಸ್ಕಂದದಲ್ಲಿ ಇದನ್ನು ವಿವರಿಸಲಾಗಿದೆ. ಸೊ ಸರ್ಗದ ಬಗ್ಗೆ, ವಿಸರ್ಗದ ಬಗ್ಗೆ 3ನೇ ಸ್ಕಂದದ 2ನೇ ಸೆಕೆಂಡ್ ಹಾಫ್ ಇದರಲ್ಲಿ, ಆಮೇಲೆ 4ನೇ ಸ್ಕಂದ, 5ನೇ ಸ್ಕಂದದ ಫಸ್ಟ್ ಹಾಫ್ ಇದರಲ್ಲಿ ವಿಸರ್ಗದ ಬಗ್ಗೆ ವಿವರಣೆ ನೀಡಲಾಗಿದೆ. ಸೊ 2 ಟಾಪಿಕ್ ನೋಡಿದ್ವಿ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ. ಈಗ ಸ್ಥಾನಂ ಅಂದ್ರೆ ಏನು? ಸ್ಥಾನಂ ಅಂದ್ರೆ, ಈಗ ಎಷ್ಟೊಂದು ಜೀವಾತ್ಮಗಳು ಆಧ್ಯಾತ್ಮಿಕ ಲೋಕದಿಂದ ಈ ಭೌತಿಕ ಲೋಕಕ್ಕೆ ತಮ್ಮ ಬೇರೆ ಬೇರೆ ಆಸೆಗಳನ್ನು ಪೂರೈಸಿಕೊಳ್ಳಲಿಕ್ಕಾಗಿ ಅವರು ಬಂದಿದ್ದಾರೆ. ಸೊ ಈಗ ಉದಾಹರಣೆಗೆ ನಾವು ಸಹ ಅದಕ್ಕಾಗಿ ಬಂದಿರುವುದು. ನಮ್ಗೆ ಎಷ್ಟೊಂದು ಭೌತಿಕ ಆಸೆಗಳು ಇಲ್ಲಿ ಇರ್ತದೆ. ಅದನ್ನು ಪೂರೈಸಿಕೊಳ್ಳಿಕ್ಕಾಗಿ
ಈ ಭೌತಿಕ ಲೋಕಕ್ಕೆ ನಾವು ಬಂದಿದ್ದೇವೆ, ಆಧ್ಯಾತ್ಮಿಕ ಲೋಕವನ್ನು ಬಿಟ್ಟು ಇಲ್ಲಿ ಭೌತಿಕ ಲೋಕಕ್ಕೆ ನಾವು ಬಂದಿದ್ದೇವೆ. ಸೊ ಹಾಗಾಗಿ ಎಲ್ಲಾ ಜೀವಾತ್ಮಗಳನ್ನು ಈಗ ಸೃಷ್ಟಿ, ಪ್ರಾಥಮಿಕ ಸೃಷ್ಟಿ ಆಯ್ತು, ಆಮೇಲೆ ಸೆಕೆಂಡರಿ ಸೃಷ್ಟಿ ಬ್ರಹ್ಮದೇವ ಮಾಡಿದ 14 ಪ್ಲಾನೆಟರಿ ಸಿಸ್ಟಮ್ಸ್, ಮೇಲ್ಗಡೆ ಸತ್ಯಲೋಕದಿಂದ ಜನಲೋಕ, ತಪೋಲೋಕ, ಆಮೇಲೆ ಕೆಳಗಡೆ ಸ್ವರ್ಗಲೋಕ, ಭೂಲೋಕ, ಆಮೇಲೆ ಅತಲ, ವಿತಲ, ರಸತಲ, ಪಾತಾಳ, ಹೀಗೆ ನರಕ ಲೋಕಗಳು ಇಷ್ಟನ್ನು ಸೃಷ್ಟಿ ಮಾಡಿದಾನೆ. ಈಗ ಬೇರೆ ಬೇರೆ ಪ್ಲಾನೆಟರಿ ಸಿಸ್ಟಮ್ಸ್ ಇದೆ. ಪ್ರತಿಯೊಂದು ಜೀವಾತ್ಮಕ್ಕೂ ಸಹ ಬೇರೆ ಬೇರೆ ರೀತಿಯ ಆಸೆಗಳು ಇದೆ. ಸೊ ಜಡಾನಂದ, ಬ್ರಹ್ಮಾನಂದ ಮತ್ತೆ ಪ್ರೇಮಾನಂದ ಅಥವಾ ಭಕ್ತಿ ಆನಂದ ಅಂತ ಹೇಳ್ತೇವೆ. ಕೆಲವು ಜೀವಾತ್ಮಗಳಿಗೆ ಜಡಾನಂದ. ಜಡಾನಂದ ಅಂದ್ರೆ ಏನು? ಈ ಜಡ ವಸ್ತುಗಳ ಜೊತೆಗೆ, ಭೌತಿಕ ವಸ್ತುಗಳ ಜೊತೆಗೆ ಎಂಜಾಯ್ ಮಾಡ್ಬೇಕು, ಅಂದ್ರೆ ಭೌತಿಕವಾಗಿ ಮೆಟೀರಿಯಲಿಸ್ಟಿಕ್ ಎಂಜಾಯ್ಮೆಂಟ್ ಅಂತ ಹೇಳ್ತಾರೆ, ಇಂದ್ರಿಯ ತೃಪ್ತಿಗಳನ್ನು ಮಾಡ್ಬೇಕು. ಕೃಷ್ಣನ ಸೇವೆ ಬೇಡ, ಜಪ ಮಾಡುವುದು ಬೇಡ, ನಾನು ಭಗವದ್ಗೀತೆಯ ಕಥೆಯನ್ನು, ಭಾಗವತ ಕಥೆಯನ್ನು ಕೇಳುವುದಿಲ್ಲ, ನನಗೆ ನಾನು ಹೋಟೆಲಿಗೆ ಹೋಗಿ ಗಮ್ಮತ್ ಮಾಡ್ತೇನೆ, ಅಥವಾ ನಾನು ಮೂವೀಸಿಗೆ ಹೋಗಿ ಗಮ್ಮತ್ ಮಾಡ್ತೇನೆ ಅಂತ ಈಗಿನ ಹೆಚ್ಚು ಪ್ರಪಂಚದ ಹೆಚ್ಚಿನ ಜನರು ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಅದು ಈ ಭೌತಿಕ ಜಡ ವಸ್ತುಗಳ ಜೊತೆ ಮಾಡುವಂತಹ ಈ ಸಿಗುವಂತಹ ಆನಂದ ಅಂತ ಏನು ಹೇಳ್ತಾರೆ, ಅದನ್ನ ಜಡ ಆನಂದ ಅಂತ ಹೇಳ್ತಾರೆ. ಆದ್ರೆ ಜಡ ಆನಂದ ಅದನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅದು ಈಗ ಮರುಭೂಮಿಯಲ್ಲಿ ನಮ್ಗೆ ಒಂದು ಈ ಸಣ್ಣ ಒಂದು ನೀರಿನ ಒಂದು ಲೇಕ್ ತರ ಸಿಗ್ಬಹುದು, ಅಥವಾ ಮಿರಾಜಸ್ ಅಂತ. ಕೆಲವೊಮ್ಮೆ ನೀರಿನ ಹಾಗೆ ಕಾಣ್ತದೆ, ಆದ್ರೆ ನಿಜವಾಗಿ ನೀರಿರುವುದಿಲ್ಲ, ಅಥವಾ ನೀರಿದ್ರೂ ಸಹ ಸ್ವಲ್ಪವೇ ನೀರಿರ್ತದೆ. ಸೊ ಅದೇ ರೀತಿ ಈಗ ಮರುಭೂಮಿಯಲ್ಲಿ ತುಂಬಾ ಬಾಯಾರಿಕೆ ಆದಾಗ ಒಂದು ತೊಟ್ಟು ನೀರು ಕೊಟ್ರೆ ಏನಾಗ್ತದೆ? ಸೊ ಅದೇ ರೀತಿ ಭೌತಿಕ ಲೋಕದಲ್ಲಿ ಆನಂದ ಅಂದ್ರೆ ಆ ರೀತಿ, ಒಂದು ತುಂಬಾ ಬಾಯಾರಿಕೆ ಆದಾಗ ಒಂದು ತೊಟ್ಟು ನೀರು ಬಾಯಿಗೆ ಹಾಕಿದ ಹಾಗೆ. ಸೊ ದಟ್ ಈಸ್ ಜಡಾನಂದ. ಅದು ಜಡಾನಂದ. ಅದು ಇಲ್ಲಿ ಅದು ಸಹ ಒಂದು ಸ್ವಲ್ಪ ಪ್ಲೆಜರ್ ಇದೆ, ಕಾಮ ಅಥವಾ ಬೇರೆ ರೀತಿಯ ನಮ್ಗೆ ಈ ಪ್ಲೆಜರ್ಸ್ಗಳು, ಭೌತಿಕ ಲೋಕದ ಪ್ಲೆಜರ್ಸ್ಗಳು. ಅದು ಹೀಗೆ ತುಂಬಾ ಬಾಯಾರಿಕೆ ಆದಾಗ ಒಂದು ತೊಟ್ಟು ನೀರು ಹಾಕಿದ ಅಷ್ಟಂತ ಹಾಗೆ ಒಂದು ಅನುಭವ ಆಗ್ತದೆ. ಆ ಒಂದು ತೊಟ್ಟು ನೀರಿನ ಅನುಭವಕ್ಕಾಗಿ ಜೀವಾತ್ಮಗಳು ಜನ್ಮ ಜನ್ಮಾಂತರಗಳಿಂದ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ, ಜನ್ಮ ಮೃತ್ಯು ಜರಾ ವ್ಯಾಧಿಗಳ ಚಕ್ರದಲ್ಲಿ ಹೋಗ್ತಾ ಇದ್ದಾರೆ. ಯಾತಕ್ಕಾಗಿ? ನನಗೆ ಆ ಸುಖ ಸಿಗ್ತದೆ, ಆ ಒಂದು ತೊಟ್ಟಿನ ಸುಖ ಸಿಗ್ತದೆ ಅಂತ. ಆದ್ರೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಇಲ್ಲಿ ಭೌತಿಕ ಲೋಕದಲ್ಲಿ ಸುಖ ಅಂತ ಆನಂದ ಅನ್ನೋದು ಇಲ್ಲ. ಅದು ಸಿಕ್ಕಿದ್ರೆ ಸಹ ಅದು ಜಡ ಆನಂದ, ಅದು ಒಂದು ತೊಟ್ಟು ನೀರಿನ ಹಾಕಿದಾಗೆ. ಅದರಲ್ಲಿ ಯಾವುದೇ ಒಂದು ಆನಂದ ಇಲ್ಲ. ಇಟ್ ಈಸ್ ಅಂದ್ರೆ ಎರಡು ಕಷ್ಟಗಳ ನಡುವೆ ಇರುವಂತಹ ಬ್ರೇಕ್ ಏನು ಸಿಗ್ತದೆ ಅದನ್ನ ನಾವು ಆನಂದ ಅಂತ ಕರಿತೇವೆ. ಎರಡು ತುಂಬಾ ದೊಡ್ಡ ಪ್ರಾಬ್ಲಮ್ಸ್ಗಳು ಬರ್ಬೋದು ಜೀವನದಲ್ಲಿ, ಅದರ ಮಧ್ಯೆ ಒಂದೇನು ಬ್ರೇಕ್ ಬರ್ತದಲ್ಲ, ಅದನ್ನು ನಾವು ಭೌತಿಕ ಲೋಕದಲ್ಲಿ ಸುಖ ಅಥವಾ ಆನಂದ ಅಂತ ಕರಿತೇವೆ. ಇದು ಮೊದಲನೇ ತರ ಆನಂದ, ಜಡಾನಂದ ಅಂತ ಕರಿತೇವೆ. ಆಮೇಲೆ ಜ್ಞಾನಿಗಳು ಏನ್ ಮಾಡ್ತಾರೆ? ಬ್ರಹ್ಮಾನಂದ. ಅಯ್ಯೋ, ಈ ಭೌತಿಕ ಲೋಕ ಎಷ್ಟೊಂದು ಪೀಡೆಯಿಂದ ತುಂಬಿದೆ, ದುಃಖದಿಂದ ತುಂಬಿದೆ, ಅದಕ್ಕಾಗಿ ನಾನು ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯ ಆಗಿ ಬಿಡ್ತೇನೆ ಅಂತ. ಈ ಭೌತಿಕ ಅಸ್ತಿತ್ವವನ್ನು ಬಿಟ್ಟು ಐಕ್ಯ ಆಗಿ ಬಿಡ್ತೇನೆ ಬ್ರಹ್ಮ ಜ್ಯೋತಿಲಿ ಅಂತ. ಓಂ ಶಾಂತಿ 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 ಅಂತ. ಸೊ ಇವರನ್ನು ನಿರಾಕಾರವಾದಿಗಳು ಅಂತ ಹೇಳ್ತಾರೆ. ಸೊ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲರೂ ಭಗವಂತರು. ನಾವು ಪರಿಪೂರ್ಣತೆಯನ್ನು ಪಡೆದಾಗ ನಾವು ಭಗವಂತರಾಗಿ ಬಿಡ್ತೇವೆ. ಇದು ಇನ್ನೊಂದು ಟೈಪ್ ಆಫ್ ಇಲ್ಯೂಷನ್, ಭ್ರಮೆ. ಜೀವಾತ್ಮಗಳು ಯಾವಾಗ್ಲೂ ಭಗವಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್. ಸೊ ಒಬ್ಬ ಸುಪ್ರೀಂ ಪರ್ಸನಾಲಿಟಿ ಇದ್ದಾನೆ. ಸೊ ಅವನು ಯಾರು? ಕೃಷ್ಣ. ಸೊ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರ್ ಆದಿರ್ ಗೋವಿಂದ ಸರ್ವಕಾರಣ ಕಾರಣಂ.
ಸೊ ಕೃಷ್ಣನಿಗೆ ರೂಪ ಇದೆ, ಆ ಸಚ್ಚಿದಾನಂದ ವಿಗ್ರಹ ಇದೆ, ತುಂಬಾ ತುಂಬಾ ಆಲ್ ಅಟ್ರಾಕ್ಟಿವ್ ರೂಪ ಇದೆ. ಆದ್ರೆ ಜ್ಞಾನಿಗಳು ಹೇಳ್ತಾರೆ ರೂಪ ಇಲ್ಲ, ಶಾಂತಿ ಶಾಂತಿ ಶಾಂತಿ, ನಾವು ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯ ಆಗುದು. ಸೊ ಇದು ಎರಡನೇ ತರದ ಭ್ರಮೆ. ಆದ್ರೂ ಅದರಲ್ಲಿ ಅವರು ಬ್ರಹ್ಮ ಜ್ಯೋತಿಯಲ್ಲಿ ಹೋಗಿ ಅವರು ಸುಮ್ಮನೆ ಕೂತ್ಕೊಳ್ತಾರೆ ಅಲ್ಲಿ, ಆ ಲೈಟ್ ಏನಿದೆ ಅಲ್ಲಿ. ಸೊ ಆವಾಗ ಏನಾಗ್ತದೆ, ಅದನ್ನು ಬ್ರಹ್ಮಾನಂದ ಅಂತ ಹೇಳ್ತಾರೆ. ಅಲ್ಲಿ ಭೌತಿಕ ಕಷ್ಟಗಳು ಇಲ್ಲ, ಆದ್ರೆ ಭಕ್ತಿಯ ಆನಂದ ಕೂಡ ಇಲ್ಲ. ಅದಕ್ಕಾಗಿ ಅದನ್ನು ಬ್ರಹ್ಮಾನಂದ ಅಂತ ಹೇಳ್ತಾರೆ. ಬ್ರಹ್ಮಾನಂದ ಅಂದ್ರೆ ಅವರು ಆ ಬ್ರಹ್ಮ ಜ್ಯೋತಿಯಲ್ಲಿ ಸ್ಥಿತರಾಗಿದ್ದಾರೆ, ಆದ್ರೆ ಅವರು ಅಲ್ಲಿಂದ ಕೂಡ ಪತನ ಆಗಿ ಕೆಳಗೆ ಬೀಳುವ ಸಾಧ್ಯತೆಗಳು ಇರ್ತದೆ. ಸೊ ಇದು ಬ್ರಹ್ಮಾನಂದ. ಆಮೇಲೆ ಮೂರನೇದು ಯಾವುದು, ಪ್ರೇಮಾನಂದ ಅಥವಾ ಭಕ್ತಿ ಆನಂದ. ಭಕ್ತಿ ಆನಂದ ಏನಿದೆ, ಇದರಲ್ಲಿ ಸಿಗುವಂತ ಆನಂದ ಅದು ಅನ್ಲಿಮಿಟೆಡ್, ಅದಕ್ಕೆ ಸೀಮೆ ಇಲ್ಲ. ಸೊ ಭಗವಂತನ ಸೇವೆಯಲ್ಲಿ ಮಾಡುವಂತಹ ಆನಂದ ಏನಿದೆ ಅದು ಅನ್ಲಿಮಿಟೆಡ್ ಆನಂದ. ಸೊ ಈಗ ನಾವು ತುಂಬಾ ಅಶುದ್ಧ ಸ್ಥಿತಿಯಲ್ಲಿ ಇದ್ದಾಗಲೇ ನಮ್ಗೆ ಎಷ್ಟೊಂದು ರುಚಿ ಬರ್ತದೆ ಭಗವಂತನ ಸೇವೆ ಮಾಡುವುದಕ್ಕೆ. ಸೊ ನಾವು ಇಮ್ಯಾಜಿನ್ ಮಾಡಬಹುದು, ಯಾವಾಗ ನಾವು ಸಂಪೂರ್ಣರಾಗಿ ಶುದ್ಧರಾಗಿ ಸೇವೆ ಮಾಡ್ಬೇಕಾದ್ರೆ ಎಷ್ಟು ಆನಂದ ಸಿಗ್ಬಹುದು. ಆಮೇಲೆ ಆಧ್ಯಾತ್ಮಿಕ ಲೋಕದಲ್ಲಿ ಅದೇ ಸೇವೆಯನ್ನು ಸಂಪೂರ್ಣ ಪರಿಪೂರ್ಣ ರೀತಿಯಲ್ಲಿ ಮಾಡ್ಬೇಕಾದ್ರೆ ಎಷ್ಟೊಂದು ಆನಂದ ಸಿಗ್ಬಹುದು. ಅದಕ್ಕಾಗಿ ಒಂದು ಕಂಪ್ಯಾರಿಸನ್ ಕೊಡ್ತಾರೆ. ಬ್ರಹ್ಮಾನಂದ ಇದೆ, ಜಡ ಆನಂದ ಇದೆ, ಪ್ರೇಮ ಆನಂದ ಇದೆ, ಮೂರು ಇದೆ. ಈಗ ಜಡಾನಂದ ಒಂದು ಡ್ರಾಪ್ ಇದ್ರೆ, ಬ್ರಹ್ಮಾನಂದವನ್ನು ಒಂದು ಈ ಸಮುದ್ರಕ್ಕೆ ಹೋಲಿಸಿದ್ರೆ, ಬ್ರಹ್ಮಾನಂದ ಮತ್ತೆ ಆ ಜಡಾನಂದಕ್ಕೆ ಇರುವ ಕಂಪ್ಯಾರಿಸನ್ ಏನಂತೆ, ಬ್ರಹ್ಮಾನಂದವನ್ನು ಒಂದು ಸಮುದ್ರದ ಹಾಗೆ ನೋಡಿದ್ರೆ, ಆ ಜಡಾನಂದ ಏನಿದೆ ಭೌತಿಕ ಲೋಕದಲ್ಲಿ ಸಿಗುವಂತಹ ಸುಖಕ್ಕೆ ಒಂದು ಹನಿ ನೀರಿಗೆ ಹೋಲಿಸಲಾಗಿದೆ. ಸೊ ಅದರಿಂದ ಅಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಸಿಗುವಂತ ಆ ಬ್ರಹ್ಮಾನಂದ ತುಂಬಾ ದೊಡ್ಡದು ಜಡಾನಂದಕ್ಕೆ ಕಂಪೇರ್ ಮಾಡಿದ್ರೆ. ಆದ್ರೆ ನಾವು ಬ್ರಹ್ಮಾನಂದ ಮತ್ತೆ ಪ್ರೇಮ ಆನಂದ, ಭಕ್ತಿ ಆನಂದವನ್ನು ನೋಡಿದ್ರೆ, ಭಕ್ತಿ ಆನಂದ ಎಷ್ಟೊಂದು ದೊಡ್ಡ ಸಮುದ್ರ ಅಂದ್ರೆ ಈ ಬ್ರಹ್ಮಾನಂದ ಒಂದು ಡ್ರಾಪ್ ಆಗಿ ಕಾಣ್ತದೆ. ಸೊ ಅಷ್ಟೊಂದು ಅಂತರ ಆಗಿದ್ರೆ ಜಡಾನಂದ ಮತ್ತೆ ಪ್ರೇಮಾನಂದಕ್ಕೆ ಎಷ್ಟು ವ್ಯತ್ಯಾಸ ಇರಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಆದ್ರಿಂದ ಭಕ್ತಿ ಸೇವೆಯಲ್ಲಿ ಸಿಗುವಂತ ಆನಂದ ಏನಿದೆ ಅದು ಅನ್ಲಿಮಿಟೆಡ್. ಕೃಷ್ಣನ ಸೇವೆಯಲ್ಲಿ ಅಷ್ಟೊಂದು ಆನಂದ ಸಿಗ್ತದೆ, ಮತ್ತೆ ಅದು ಇಟ್ ಆಲ್ವೇಸ್ ಇನ್ಕ್ರೀಸಿಂಗ್, ಯಾವಾಗ್ಲೂ ಶಾಶ್ವತವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹೀಗೆ ಮೂರು ರೀತಿಯ ಆನಂದಗಳು ಇದೆ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಇರುವಂತಹ ಎಲ್ಲ ಜೀವಾತ್ಮಗಳು ಅವರು ಪ್ರೇಮ ಆನಂದವನ್ನು ಅನುಭವಿಸ್ಲಿಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಜ್ಞಾನಿಗಳು ಅವರು ಬ್ರಹ್ಮಾನಂದವನ್ನು ಅನುಭವಿಸ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ಇಲ್ಲಿ ನಾವು ಭೌತಿಕ ಲೋಕದಲ್ಲಿ ನೋಡುತ್ತಿರುವಂತಹ ಎಲ್ಲಾ ಜೀವಾತ್ಮಗಳು ಅಂದ್ರೆ ಮೋಸ್ಟ್ ಆಫ್ ದ ಜೀವಾತ್ಮಗಳು, ಶುದ್ಧ ಭಕ್ತರನ್ನು ಬಿಟ್ಟು ಎಲ್ಲಾ ಜೀವಾತ್ಮಗಳು ಜಡಾನಂದಕ್ಕಾಗಿ ಹಾತೊರಿತಾ ಇದ್ದಾರೆ. ಆದ್ರಿಂದ ಈ ಭೌತಿಕ ಲೋಕದಲ್ಲಿ ನಾವು ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರದಲ್ಲಿ ಹೋಗ್ತಾ ಇದ್ದೇವೆ. ಸೊ ಆದ್ರಿಂದ ಬೇರೆ ಬೇರೆ ರೀತಿಯ ಭೌತಿಕ ಆಸೆಗಳು ಇದೆ. ಜಡಾನಂದವನ್ನು ಅನುಭವಿಸ್ಲಿಕ್ಕೆ ಬೇರೆ ಬೇರೆ ರೀತಿಯ ಆಸೆಗಳು ಪ್ರತಿಯೊಂದು ಜೀವಾತ್ಮಗಳಿಗೆ ಇದೆ. ಒಬ್ಬರಿಗೆ ಹೋಟೆಲಿಗೆ ಹೋಗಿ ಮಾಂಸವನ್ನು ತಿನ್ನುವ ಆಸೆ ಇರಬಹುದು, ಇನ್ನೊಬ್ಬರಿಗೆ ಬೇರೆ ಮೂವಿಗೆ ಹೋಗಿ ಅಲ್ಲಿ ಬೇರೆ ರೀತಿಯ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಆಸೆ ಇರ್ಬೋದು. ಕೆಲವರು ಅನೈತಿಕ ಸಂಬಂಧಗಳನ್ನು ಮಾಡಿ ಅಲ್ಲಿ ಜಡಾನಂದವನ್ನು ಪಡಿಲಿಕ್ಕೆ ಹಾತೊರಿತಾರೆ. ಒಬ್ಬೊಬ್ರು ಒಂದೊಂದು ರೀತಿಯ ಜಡಾನಂದವನ್ನು ಪಡಿಲಿಕ್ಕೆ ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಆದ್ರಿಂದ ಈ ರೀತಿ ಬೇರೆ ಬೇರೆ ರೀತಿಯ ಭೌತಿಕ ಆಸೆಗಳು ಇರೋದ್ರಿಂದ ಸೃಷ್ಟಿಯಾದ ಮೇಲೆ ಆ ಜೀವಾತ್ಮಗಳನ್ನು ಒಂದೊಂದು ಸ್ಥಾನದಲ್ಲಿ ಅವರನ್ನು ಇಡ್ಬೇಕಾಗ್ತದೆ. ಆಮೇಲೆ ಅವರು ಆ ಚಕ್ರದಲ್ಲಿ ಓಡಾಡ್ತಾ ಇರ್ತಾರೆ. ಕೆಲವೊಮ್ಮೆ ಸ್ವರ್ಗ ಲೋಕಕ್ಕೆ ಹೋಗ್ತಾರೆ, ಪುಣ್ಯ ಮುಗಿದ ತಕ್ಷಣ ಭೂಲೋಕಕ್ಕೆ ಬರ್ತಾರೆ, ಭೂಲೋಕದಲ್ಲಿ ಸರಿಯಾಗಿ ಪಾಪಗಳನ್ನು ಮಾಡಿದ್ರೆ ಮತ್ತೆ ನರಕ ಲೋಕಕ್ಕೆ ಹೋಗ್ತಾರೆ. ಈ ರೀತಿ ಬ್ರಹ್ಮಾಂಡ ಬ್ರಹ್ಮಿತೆ ಕೌನ ಭಾಗ್ಯವಾನ್ ಜೀವ್ ಗುರುಕೃಷ್ಣ ಪ್ರಸಾದೇ ಪಾಯ್ ಭಕ್ತಿಲತಾ ಬೀಜ್. ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಜೀವಾತ್ಮಗಳು ಮೇಲೆ ಕೆಳಗೆ ಆಚೆ ಈಚೆ ಹೋಗ್ತಾ ಇದ್ದಾರೆ. ಆದ್ರೆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಒಬ್ಬನಿಗೆ ಭಕ್ತಿಯ ಲತೆ, ಭಕ್ತಿಯ ಬೀಜ ಸಿಗ್ತದೆ. ತುಂಬಾ ವಿರಳವಾದ ಭಕ್ತಿಯ ಬೀಜ ಸಿಗ್ತದೆ.
ಆವಾಗ ಅದು ಸಿಕ್ಕಿದಾಗ ಅದನ್ನು ನಾವು ಜಾಗರೂಕತೆಯಿಂದ ಕಾಪಾಡಬೇಕು. ಇಲ್ದಿದ್ರೆ ಅದು ಅದು ಏನಾಗ್ತದೆ, ನಾವು ಅದನ್ನು ಕಳ್ಕೊಳ್ತೇವೆ. ನಮ್ಗೆ ಆ ಡೈಮಂಡ್ ಸಿಕ್ಕಿದೆ, ವಜ್ರ ಸಿಕ್ಕಿದೆ, ಅದನ್ನು ನಾವು ಕಾಪಾಡಿಕೊಳ್ಳಿಲ್ಲ ಅಂದ್ರೆ ಕಳ್ಳರು ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಆ ವಜ್ರವನ್ನು ತೆಗೆದುಕೊಂಡು ಹೋದ್ಮೇಲೆ ನಾವು ಏನು ಪ್ರಯೋಜನ ಇಲ್ಲ. ಅದಕ್ಕಾಗಿ ಆ ಭಕ್ತಿ ಅನ್ನುವಂತಹ ಆ ವಜ್ರವನ್ನು ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಬೇಕು. ಅದನ್ನು ಹೇಗೆ ಕಾಪಾಡಿಕೊಳ್ಳುವುದು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ಸೊ ಈ ರೀತಿ ನಾವು ಅದನ್ನು ಕಾಪಾಡಿಕೊಳ್ಬೇಕು. ಸೊ ಸ್ಥಾನಂ ಅಂದ್ರೆ ಪೊಸಿಷನಿಂಗ್ ಆಫ್ ಲಿವಿಂಗ್ ಎಂಟಿಟೀಸ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಈ ಸೃಷ್ಟಿ ಏನಾಗಿದೆ, ವಿಸರ್ಗ ಏನಾಗಿದೆ, ಅದರಲ್ಲಿ ಬೇರೆ ಜೀವಾತ್ಮಗಳನ್ನು ಬೇರೆ ಬೇರೆ ಸ್ಥಾನದಲ್ಲಿ ಅದನ್ನು ಸ್ಥಿತಗೊಳಿಸುವುದು, ಅದನ್ನು ಸ್ಥಾನಂ ಅಂತ ಹೇಳ್ತಾರೆ. ಅದರ ಬಗ್ಗೆ 5ನೇ ಸ್ಕಂದದ ಸೆಕೆಂಡ್ ಹಾಫ್ ಅಲ್ಲಿ ವಿವರಣೆ ನೀಡಲಾಗಿದೆ. ಸೊ ಈ ರೀತಿ ಭಕ್ತಿಲತಾ ಪೀಜನ್ನು ಸಿಕ್ಕಿದಾಗ ಆ ಜೀವಾತ್ಮಗಳು ಅದನ್ನು ಈ ಭಕ್ತರ ಸಂಘದಲ್ಲಿ ಬಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ, ಆಮೇಲೆ ಈ ಕೃಷ್ಣ ಕಥೆಗಳನ್ನು ಕೇಳಿ ಆ ವಜ್ರವನ್ನು ಕಾಪಾಡ್ಕೊಳ್ಬೇಕು. ಆಮೇಲೆ ಭಕ್ತಿಲತಾ ಬೀಜ ಏನಿದೆ ಅದನ್ನು ನಾವು ಮತ್ತೆ ಗಿಡವನ್ನಾಗಿ ಮಾಡ್ಬೇಕು. ಅದು ಗಿಡ ಬೆಳೆದು ಗೋಲೋಕ ಧಾಮಕ್ಕೆ, ವೈಕುಂಠ ಧಾಮಕ್ಕೆ ಹೋಗ್ಬೇಕು. ಅಷ್ಟರ ತನಕ ಅದಕ್ಕೆ ನೀರು ಮತ್ತೆ ಗೊಬ್ಬರ ಎಲ್ಲ ಹಾಕ್ತಾ ಇರ್ಬೇಕು. ಆಮೇಲೆ ಈ ಅನರ್ಥಗಳು ಇರ್ತದೆ, ಅಪರಾಧಗಳನ್ನು ಮಾಡಬಾರ್ದು. ಸೊ ಬದುಕಿನಲ್ಲಿ ಏನೋ ಕಷ್ಟಗಳು ಬಂತು ಅಂತ ನಾವು ವಿಚಲಿತರಾಗಬಾರ್ದು. ಕಷ್ಟಗಳು ಬರ್ತಾ ಇರ್ತದೆ ಭೌತಿಕ ಲೋಕದಲ್ಲಿ. ಸೊ ಆದ್ರೆ ಯಾವುದೇ ಪರಿಸ್ಥಿತಿ ಬಂದ್ರೂ ಸಹ, ಎಷ್ಟೇ ಕಷ್ಟಗಳು ಬಂದ್ರೂ ಸಹ ನಾವು ಭಗವಂತನ ಪಾದಕಮಲಗಳನ್ನು ನಾವು ಬಿಡಬಾರ್ದು. ನಾವು ಭಗವಂತನ ಪಾದಕಮಲಗಳನ್ನು ನಾವು ಬಿಟ್ರೆ ಏನಾಗ್ತದೆ, ನಾವು ಮತ್ತೆ ನಾವು ಈ ಭಯಾನಕವಾದ ಈ ಸಂಸಾರ ಸಾಗರದಲ್ಲಿ ನಾವು ಸಿಕ್ಕಿ ಹಾಕೊಳ್ತೇವೆ. ಪದಂ ಪದಂ ಯದ್ ವಿಪದಂ ನ ತೇಷಾಂ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ಜಾಗರೂಕರಾಗಿ ನಮಗೆ ತುಂಬಾ ವಿರಳವಾದ ಒಂದು ಮನುಷ್ಯ ಜನ್ಮ ಸಿಕ್ಕಿದೆ. ಆ ಮನುಷ್ಯ ಜನ್ಮ ಎಷ್ಟೊಂದು ಜನರಿಗೆ ಸಿಕ್ಕಿದೆ, ಆದ್ರೆ ಅದರಲ್ಲೂ ಕೆಲವು ಜನ ಭಕ್ತರು ಇದ್ದಾರೆ. ಸೊ ಆ ಭಕ್ತಿ ತುಂಬಾ ವಿರಳವಾದದ್ದು. ಸೊ ಅದರಿಂದ ನಾವು ಅದನ್ನು ಕಾಪಾಡಿಕೊಳ್ಬೇಕು. ನಮ್ಮ ಸಾಧನವನ್ನು ನಾವು ಸರಿಯಾಗಿ ಮಾಡಬೇಕು. ಸೊ ಆದಷ್ಟು ನಮ್ಮ ಶಕ್ತ್ಯಾನುಸಾರವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು, ಕೃಷ್ಣ ಕಥೆಯನ್ನು ಕೇಳುವುದು. ಯೂಟ್ಯೂಬ್ ಅಲ್ಲಿ ಈಗ ಬೇಕಾದಷ್ಟು ಲೆಕ್ಚರ್ಸ್ ಗಳು ಸಿಗ್ತದೆ, ಪ್ರತಿದಿನ ಲೆಕ್ಚರ್ಸ್ ಗಳು ಕೇಳ್ಬೋದು. ಹರಿ ಕೀರ್ತನೆಗಳನ್ನು ಕೇಳ್ಬೋದು. ಎಷ್ಟೆಷ್ಟು ಒಳ್ಳೊಳ್ಳೆ ಕೀರ್ತನ್ ಇದೆ, ಕೀರ್ತನ್ ಮೇಲ ಮಾಯಾಪುರಿ ವಿಡಿಯೋಸ್. ಸೊ ಇದನ್ನು ಕೇಳ್ಕೊಳ್ಬಹುದು. ನಾವು ಎಲ್ಲೇ ಇರಬಹುದು. ಸೊ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ ನಮ್ಗೆ ಇಸ್ಕಾನ್ ಸೆಂಟರ್ಸ್ ಗಳು ಇಲ್ಲದೆ ಇರಬಹುದು. ಸೊ ಆದ್ರೂ ಸಹ ಯೂಟ್ಯೂಬ್ಸ್ ಅಲ್ಲಿ ಈ ರೀತಿ ಝೂಮ್ ಕ್ಲಾಸಸ್ ನಡೀತದೆ. ಸೊ ನಾವು ಭಕ್ತರ ಸಂಘಕ್ಕೆ ಬಂದು ಆದಷ್ಟು ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಯಾರು ಯಾವಾಗ ದೇಹ ಬಿಡ್ತಾರೆ ಗೊತ್ತಿಲ್ಲ. ಸೊ ಸುಖದೇವ ಗೋಸ್ವಾಮಿಗಳು ಅವರು ಪರೀಕ್ಷಿತ ಮಹಾರಾಜರಿಗೆ ಹೇಳ್ಬೇಕಾದ್ರೆ, ಪರೀಕ್ಷಿತ್ ಮಹಾರಾಜರಿಗೆ ಗೊತ್ತಿತ್ತು ನನಗೆ 7 ದಿನ ಇದೆ, ನಾನು 7 ದಿನ ಜೀವಂತ ಇರ್ತೇನೆ ಅಂತ. ಆದ್ರೆ ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ. ನಾವು 7 ಸೆಕೆಂಡ್ ಇರ್ತೇವೋ, 7 ಮಿನಿಟ್ ಇರ್ತೇವೋ, 7 ದಿನ ಇರ್ತೇವೋ, 7 ತಿಂಗಳು ಇರ್ತೇವೋ, ನಮ್ಗೆ ಗೊತ್ತಿಲ್ಲ. ಎಟ್ ಎನಿ ಮೂಮೆಂಟ್, ಯಾವುದೇ ಸಮಯದಲ್ಲಿ ಯಾರೂ ಸಹ ದೇಹ ಬಿಡಬಹುದು. ಆದ್ರಿಂದ ನಮಗೆ ಜಾಸ್ತಿ ಸಮಯ ಇಲ್ಲ ಈ ಮನುಷ್ಯ ದೇಹದಲ್ಲಿ. ಎಷ್ಟು ಸಮಯ ಇದೆ ಅದನ್ನು ಕೃಷ್ಣ ಭಕ್ತಿಯಲ್ಲಿ, ಕೃಷ್ಣನ ಸೇವೆಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ನಮ್ಮ ಈ ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಆದ್ರೆ ಮಾಯಾದೇವಿ ಬೇರೆ ಬೇರೆ ಪರೀಕ್ಷೆಗಳನ್ನು ಹಾಕ್ತಾಳೆ. ಆಮೇಲೆ ಆ ಪರೀಕ್ಷೆಗಳಿಂದ ಕಷ್ಟಗಳು ಬಂದಾಗ ನಾವು ಕೃಷ್ಣನಿಂದ ದೂರ ಹೋಗ್ಲಿಕ್ಕೆ ನೋಡ್ತೇವೆ. ಆದ್ರೆ ಆ ರೀತಿ ನಾವು ಮಾಡಬಾರ್ದು. ಸೊ ಅದಕ್ಕಾಗಿ ಇಲ್ಲಿ ಸ್ಥಾನಮಲ್ಲಿ ಬೇರೆ ಬೇರೆ ಲಿವಿಂಗ್ ಎಂಟಿಟೀಸ್, ಜೀವಾತ್ಮಗಳು ಇಲ್ಲಿ ಭಾಗವತದಲ್ಲಿ ಏನು ವಿವರಿಸಿದ್ದಾರೆ, ಆ ಜೀವಾತ್ಮಗಳು ಕೃಷ್ಣನನ್ನು ಮರ್ತು ಬಿಟ್ಟಿದ್ದಾರೆ. ಕೃಷ್ಣ ಭೂಲಿಯಾ ಜೀವ ಭೋಗವಾಂಚ ಕರೆ, ನಿಕಟಸ್ಥ ಮಾಯಾತಾರೆ ಜಪಟಿಯ ಧರೆ. ಸೊ ಕೃಷ್ಣನನ್ನು ಮರೆತು ಜೀವಾತ್ಮಗಳು ಆಚೆ ಮೇಲೆ ಕೆಳಗೆ ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಜನಲೋಕಕ್ಕೆ ಹೋಗ್ತಾರೆ, ಮತ್ತೆ ಅತಲ ಲೋಕ, ಸುತಲ ಲೋಕ, ನರಕ ಲೋಕ, ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಈ ರೀತಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಬೇರೆ ಬೇರೆ ಈ ಯೂನಿವರ್ಸಲ್ ಜಯೋಗ್ರಫಿ ಏನಿದೆ ಅದರ ಬಗ್ಗೆ
ಈ 5ನೇ ಸ್ಕಂದ 2ನೇ ಪಾರ್ಟ್ ಏನಿದೆ, ಸೆಕೆಂಡ್ ಹಾಫ್, ಇದರಲ್ಲಿ ಸ್ಥಾನಂ ಬಗ್ಗೆ ಜಾಸ್ತಿ ವಿವರಣೆ ನೀಡಲಾಗಿದೆ. ಸೊ ಆಕ್ಚುಲಿ ಬೇಸಿಕಲಿ ಈ ಎಲ್ಲಾ 10 ಟಾಪಿಕ್ಗಳು ಎಲ್ಲಾ ಸ್ಕಂದದಲ್ಲೂ ವಿವರಿಸಿದ್ರು ಸಹ ಈ ಸರ್ಗ ವಿಸರ್ಗ ಸ್ಥಾನಂ ಇದು ಏನು ಒಂದೊಂದು ಟಾಪಿಕ್ ಏನಿದೆ ಒಂದೊಂದು ಸ್ಕಂದದಲ್ಲಿ ಅದಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ಈ 3 ವಿಷಯಗಳನ್ನು ನಾವು ಇವತ್ತು ಕವರ್ ಮಾಡಿದ್ವಿ. ಆಮೇಲೆ ಪೋಷಣಂ ಊತಯ ಮನ್ವಂತರೇ ಶಾನು ಕಥಾ ನಿರೋಧೋ ಮುಕ್ತಿರ್ ಆಶ್ರಯ, ಇದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಈಗ ಒಂದು 5 ಮಿನಿಟ್ಸ್ ಅಲ್ಲಿ ಇದು ಕಟ್ ಆಗಬಹುದು, ಕಟ್ ಆದಾಗ ರೀಜಾಯಿನ್ ಆಗೋಣ. ಬಟ್ ಅದ್ರ ಮೊದಲು ಯಾರಿಗಾದ್ರೂ ಏನು ಪ್ರಶ್ನೆ ಇದೆಯಾ ಇವತ್ತಿನ ಟಾಪಿಕ್ ಬಗ್ಗೆ? ಇವತ್ತು ನಾವು 10 ಟಾಪಿಕ್ಸ್ ಆಫ್ ಶ್ರೀಮದ್ ಭಾಗವತಂ ಇದ್ರ ಬಗ್ಗೆ 3 ಟಾಪಿಕ್ ಅನ್ನು ಕವರ್ ಮಾಡಿದ್ದೇವೆ, ಸರ್ಗ ವಿಸರ್ಗ ಮತ್ತೆ ಸ್ಥಾನಂ. ಮುಂದಿನ ಕ್ಲಾಸ್ ಅಲ್ಲಿ ಮುಂದೆ ಈ ಕ್ಲಾಸ್ ಅನ್ನು ಮುಂದುವರಿಸಿಕೊಂಡು ಹೋಗೋಣ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಹರೇ ಕೃಷ್ಣ.